ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಪೀರಿಯಡ್ಸ್ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಯಾವೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಟ್ಯಾಬ್ಲೆಟ್ಸನ್ನು ತಗೊಂಡಿರಾ ನಾವು ನ್ಯಾಚುರಲ್ ಆಗಿ ಯಾವ ರೀತಿ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡ್ಕೋಬೇಕು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹೆಲ್ದಿಯಾಗಿ ನಾನು ಫಾಲೋ ಮಾಡುವಂತಹ ಕೆಲವೊಂದು ಟಿಪ್ಸ್ ಸಹ ಈ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ದಿರ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ರು, ಪ್ಲೀಸ್ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ವಾಚ್ ಮಾಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು. ಕೆಲವೊಂದು ಸಾಂಪ್ರದಾಯಿಕ ಮನೆಗಳಲ್ಲಿ ಅಂದರೆ ನಮ್ಮ ಹಿಂದೂ ಕಲ್ಚರಲ್ಲಿ ಪೀರಿಯಡ್ಸ್ ಬಂದರೆ ಯಾವುದೇ ರೀತಿಯ ಪೂಜೆ ಫಂಕ್ಷನ್ಸ್ಗೆ ಸೇರಿಸುವುದಿಲ್ಲ. ಅಂತಹ ಟೈಮಲ್ಲಿ ತುಂಬ ಜನ ಹೆಣ್ಮಕ್ಳು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತೆಗೆದುಕೊತಾರೆ. ಅಂತಹ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳೋದ್ರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ ಫ್ರೆಂಡ್ಸ್. ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಇರ್ರೆಗ್ಯುಲರ್ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಸದ್ಯಕ್ಕೆ ಪೀರಿಯಡ್ಸ್ ಆದಾಗ 5 ದಿನಕ್ಕೆ ಇಲ್ಲ 7 ದಿನಕ್ಕೆ ಪೀರಿಯಡ್ಸ್ ಸ್ಟಾಪ್ ಆದರೂ ಆಮೇಲೆ ಒಂದು 15 ದಿವಸ 10 ಡೇಸ್ ಆದಮೇಲೆ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಕೆಲವೊಂದು ಹೆಣ್ಮಕ್ಳಿಗೆ ಹೆಡೇಕ್ ಜಾಸ್ತಿ ಆಗುತ್ತೆ, ತಮ್ಮ ಮೂಡ್ ಸಹ ಚೇಂಜ್ ಆಗಿರುತ್ತೆ. ಏನಂದರೆ ಇರಿಟೇಟ್ ಆಗೋದು, ಏನಾದರೂ ಕೇಳಿದಾಗ ಬೇರೆಯವರು ತುಂಬ ಬೇಗನೆ ಕೋಪ ಬರೋದು, ಈ ಥರ ಸಮಸ್ಯೆಗಳು ಎದುರಾಗುತ್ತೆ. ಕೆಲವರಿಗೆ ಬ್ರೆಸ್ಟಲ್ಲಿ ಇಂಬ್ಯಾಲೆನ್ಸ್ ಅಂದರೆ ಬ್ರೆಸ್ಟ್ ತುಂಬ ಸಾಫ್ಟ್ ಆಗೋದು ಇಲ್ಲ ಹಾರ್ಡ್ ಆಗೋದು, PCOD ಪ್ರಾಬ್ಲಮ್ಸ್ ಅಂದರೆ ಪೀರಿಯಡ್ ಸೈಕಲ್ ಸರಿಯಾಗಿ 26 ದಿನಕ್ಕೆ ಬರ್ದಿರ 2 ತಿಂಗಳಿಗೆ 3 ತಿಂಗಳಿಗೆ ಬರೋದು, ಅದೆಲ್ಲ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳೋದ್ರಿಂದ ಎಷ್ಟೆಲ್ಲ ನಮಗೆ ಪ್ರಾಬ್ಲಮ್ಸ್ ಇದೆಯೋ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ತರುವಂತಹ ಟ್ಯಾಬ್ಲೆಟ್ಸನ್ನು ಉಪಯೋಗಿಸ್ಕೊಂಡು ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ಕೆಲವೊಂದು ಹೋಮ್ ರೆಮಿಡೀಸ್ನ ಫಾಲೋ ಮಾಡಿದ್ರೆ ಸಾಕು, ನಮ್ಮ ಪೀರಿಯಡ್ಸ್ 1 ದಿನ ಇಲ್ಲ 3 ದಿವಸಕ್ಕೆ ನಾವು ಆರಾಮಾಗಿ ಪೋಸ್ಟ್ಪೋನ್ ಮಾಡ್ಕೋಬೋದು. ನಮಗೆ ಬೇರೆ ಆಪ್ಷನ್ ಇಲ್ಲವೇ ಇಲ್ಲ, ನಾವು ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳೇಬೇಕು ಅನ್ನೋರು, ನೀವು ಪೀರಿಯಡ್ಸ್ ಆದಂತಹ 3 ಡೇಸ್ ತುಂಬ ಹೀಟ್ ಆಗಿರುವಂತಹ ಪದಾರ್ಥಗಳನ್ನು ನಿಮ್ಮ ಬಾಡಿಗೆ ಸೇರಿಸಿ, ಅಂದರೆ ನಾವು ಕುಡಿಯುವಂತಹ ಜ್ಯೂಸಸ್ ಇರ್ಬೋದು, ನಾವು ಡೈಲಿ ಸೇವಿಸುವಂತಹ ಆಹಾರ ಇರಬಹುದು, ಅಂತಹ ಆಹಾರದಲ್ಲಿ ನಮ್ಮ ಬಾಡಿಗೆ ಹೀಟ್ ಕೊಡುವಂತಹ ಆಹಾರ ಪದಾರ್ಥಗಳನ್ನು ಸೇರಿಸಿಕೊಂಡು ಸೇವಿಸಬೇಕು. ಪೀರಿಯಡ್ಸ್ ಆದಾಗ ಯೋಗ ಮತ್ತು ಎಕ್ಸರ್ಸೈಸನ್ನು ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಕೆಟ್ಟ ರಕ್ತ ನೀಟಾಗಿ ಆಚೆ ಬಂದ್ಬಿಡುತ್ತೆ. ಸೊ ಇದರ ಕಾರಣದಿಂದ ಸಹ ನಾವು ಒಂದು 2 ದಿನ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡ್ಕೋಬಹುದು. ನಮ್ಮ ಬಾಡಿಯಲ್ಲಿ ಬ್ಲೀಡಿಂಗ್ ಸ್ಟಾಪ್ ಆದ ನಂತರ ನಮ್ಮ ಬಾಡಿಗೆ ಯಾವುದೇ ತರಹದ ಹೀಟ್ ಪದಾರ್ಥಗಳನ್ನು ಸೇರಿಸಬಾರದು. ಅಂದರೆ ನೀರು, ಮಜ್ಜಿಗೆ, ರಾಗಿ ಗಂಜಿ, ಎಳೆನೀರು, ಈ ಥರ ತಂಪು ನೀಡುವಂತಹ ಪದಾರ್ಥಗಳನ್ನು ನಾವು ಸೇವಿಸುವುದರಿಂದ ನಮಗೆ ಪೀರಿಯಡ್ಸ್ ಬ್ಲೀಡಿಂಗ್ ಮುಗಿದ ಮೇಲೆ ನಾವು ತಿಂಗಳಲ್ಲಿ 1-2 ದಿನ ಇಲ್ಲ 3 ದಿನ ಲೇಟಾಗಿ ನಾವು ಪೀರಿಯಡ್ಸ್ ಆಗ್ತೀವಿ. ಇನ್ನು ಕೆಲವರಿಗೆ ಪೀರಿಯಡ್ಸ್ ಆದಾಗ ಅಬ್ಡಾಮಿನಲ್ ಸ್ಟಮಕ್ ಪೇನ್ ತುಂಬಾ ಇರುತ್ತೆ. ಅಂತಹವರು ಟ್ಯಾಬ್ಲೆಟ್ಸು ಇಲ್ಲ ಇಂಜೆಕ್ಷನ್ ಮಾಡಿಸ್ಕೊತಾ ಇರ್ತಾರೆ. ಅದರಿಂದ ಸಹ ನಮಗೆ ಸೇಮ್ ಪ್ರಾಬ್ಲಮ್ಸ್ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಅಂಥವರು ನಾನು ಇಲ್ಲಿ ತೋರಿಸುವಂತಹ ಜ್ಯೂಸಸ್ ಮತ್ತು ಸೋಕ್ಡ್ ವಾಟರನ್ನು ಕುಡಿಯಿರಿ. ನಿಮ್ಮ ಸ್ಟಮಕ್ ಪೇನ್ ಕಂಪ್ಲೀಟಾಗಿ ನಿಮಗೆ ಮತ್ತೆ ರಿಪೀಟ್ ಆಗ್ದಿರ ಮಾಯ ಆಗುತ್ತೆ. ಈ ರೀತಿ ಪೇನ್ ಇರೋವಂಥವರು ಮೆಂತ್ಯನ ವಾಟರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 1 ಅವರ್ ಸೋಕ್ ಮಾಡಿಬಿಟ್ಟು ಆ ವಾಟರನ್ನು ಕುಡಿಯಿರಿ, ಮೆಂತ್ಯ ಸಮೇತ. ಎಳೆ ಸೌತೆಕಾಯಿ ಜೊತೆಗೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಜ್ಯೂಸ್ ಮಾಡಿ ಕುಡಿಯಿರಿ. ಇದಂತೂ ನಿಮಗೆ ತಕ್ಷಣಕ್ಕೆ ತುಂಬ ವಿತಿನ್ 5 to 10 ಮಿನಿಟ್ಸಲ್ಲಿ ರಿಲ್ಯಾಕ್ಸ್ ಸಿಗುತ್ತೆ. ಸ್ವಲ್ಪ ನೀರಿನ ಜೊತೆಗೆ ಕಲ್ಲುಪ್ಪನ್ನು ಸೇರಿಸಿ ಅದರಲ್ಲಿ ನಿಂಬೆ ಹಣ್ಣನ್ನು ಹಿಂಡಿ ಜ್ಯೂಸ್ ಮಾಡ್ಕೊಂಡು ಬೇಕಾದರೂ ಕುಡಿಬೋದು. ನಿಮಗೆ ತಕ್ಷಣ ಹೊಟ್ಟೆ ನೋವಿನಿಂದ ರಿಲೀಫ್ ಸಿಗುತ್ತೆ. ನೀರು ಮಜ್ಜಿಗೆ ಮಾಡ್ಕೊಂಡು ಕುಡಿಯೋದು, ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋದು ಇಲ್ಲ ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡಿಯೋದು, ಈ ತರಹದ ಗಂಜಿಗಳಿಂದ ಸಹ ನಮಗೆ ತುಂಬಾ ಹೊಟ್ಟೆ ನೋವಿನಿಂದ ಉಪಶಮನ ಸಿಗುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಇನ್ನು ಕೆಲವೊಂದು ಸೀಸನಲ್ ಫ್ರೂಟ್ಸಿಂದ ಅಂದರೆ ವಾಟರ್ ಮೆಲನ್, ಸೀಬೆ ಹಣ್ಣು, ಈ ಥರ ಕೋಲ್ಡ್ ಇರುವಂತಹ ಹಣ್ಣುಗಳಿಂದ ಜ್ಯೂಸ್ ಮಾಡ್ಕೊಂಡು ಬೇಕಾದರೂ ಆರಾಮಾಗಿ ಕುಡಿಬೋದು. ಇದರಿಂದ ಸಹ ನಿಮ್ಮ ಹೊಟ್ಟೆ ನೋವಿನ ಸಮಸ್ಯೆ ಕಡಿಮೆ ಆಗುತ್ತೆ. ನಿಮ್ಮ ಹೊಟ್ಟೆ ನೋವಿಗೆ ವಿತಿನ್ 3 to 5 ಮಿನಿಟ್ಸಲ್ಲಿ ನಿಮಗೆ ರಿಲ್ಯಾಕ್ಸ್ ಸಿಗಬೇಕು ಅಂದರೆ ಬೇಲ್ ಫ್ರೂಟಿಂದ ಜ್ಯೂಸ್ನ ಮಾಡ್ಕೊಂಡು ಕುಡೀರಿ. ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ತಕ್ಷಣ ಕಡಿಮೆ ಆಗುತ್ತೆ. ಅದೇ ರೀತಿ ನೀವು ಸ್ವಲ್ಪ ಜೀರಾ ವಾಟರನ್ನು ಕುಡಿದ್ರೂ ಸಹ ನಿಮಗೆ ತಕ್ಷಣಕ್ಕೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ.
ಪೀರಿಯಡ್ಸ್ ಟೈಮಲ್ಲಿ ನಾವು ಸೇವಿಸುವಂಥ ಆಹಾರ ತುಂಬಾ ಮುಖ್ಯ ಫ್ರೆಂಡ್ಸ್. ಅದರಲ್ಲೂ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸಲ್ಲಿ ಹೀಟ್ ಪದಾರ್ಥ ಯಾವುದು, ಕೋಲ್ಡ್ ಪದಾರ್ಥ ಯಾವುದು ಅಂತ ಚೆಕ್ ಮಾಡಿಕೊಂಡು ನಾವು ಸೇವಿಸೋದರಿಂದ ಸಹ ನಮ್ಮ ಪೀರಿಯಡ್ಸನ್ನು ಬ್ಯಾಲೆನ್ಸಲ್ಲಿ ಇಟ್ಕೋಬೋದು. ಇಷ್ಟ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.